ಹಾಗಾಗಿ ಭಗವತ್ಪಾದ ಶಂಕರರು ಹೇಳಿದರು, ನೀನು ಸಾಧ್ಯವಾದ ಮಟ್ಟಿಗೆ ಭಗವನ್ನಾಮವನ್ನು ಜಪ ಮಾಡಪ್ಪ, ಬೇರಿನ್ಯಾವುದು ನೀನು ಸಾಧ್ಯವಾಗಲಿ ಬಿಡಲಿ. ವೇದದಲ್ಲಿ ಎಷ್ಟೋ ಧರ್ಮಗಳು ಹೇಳಿದೆ, ಅದೆಲ್ಲ ನಿನ್ನ ಕೈಯಲ್ಲಿ ಸಾಧ್ಯವಾಗಬಹುದು, ಆಗದೇ ಇರಬಹುದು. ಕೊನೆಗೆ ಭಗವಂತನ ನಾಮಸ್ಮರಣೆ ಅನ್ನೋದು ನಿನಗೆ ಸಾಧ್ಯವಿಲ್ವಾ? ಅದು ಸಾಧ್ಯವಿಲ್ಲ ಅಂತ ನೀನು ಹೇಳಿದರೆ ಅದು ಆತ್ಮವಂಚನೆ ಆಗುತ್ತೆ. ಆದರೆ ಅದನ್ನು ಮಾತ್ರ ನೀನು ಹೇಳೋಕ್ಕೆ ಸಾಧ್ಯವಿಲ್ಲ. ಭಗವಂತನ ನಾಮಸ್ಮರಣೆ ಯಾಕೆ ಮಾಡಬಾರದು ನೀನು? ಏನು ಭಗವನ್ನಾಮಕ್ಕೆ ಮಹಾತ್ಮ್ಯ ಅನ್ನೋದು ಕಡಿಮೆ ಅಂತ ತಿಳ್ಕೊಂಡಿದ್ಯಾ? ಬಹಳ ಮಹಾತ್ಮ್ಯ ಉಂಟು ಭಗವಂತನ ನಾಮಕ್ಕೆ. ರಾಮ ಶಬ್ದದ ಬಗ್ಗೆ ಹೇಳ್ತಾರೆ, ರಾ ಶಬ್ದೋಚ್ಚಾರಣೇನೈವ ಮುಖಾನ್ ನಿರ್ಯಾಂತಿ ಪಾತಕಾಃ ಪುನಃ ಪ್ರವೇಶ ಭೀತ್ಯಾತ್ರ ಮಕಾರಸ್ತು ಕವಾಟವತು. ರಾ ಅಂತ ಹೇಳೋದಕ್ಕೆ ಬಾಯಿ ಕಳಿಬೇಕಲ್ಲ, ಆಗ ಬಾಯಿ ಕಳೆದಾಗ ಒಳಗಿದ್ದ ಪಾಪಗಳೆಲ್ಲ